ಕಾಂಗ್ರೆಸ್ ಅತೃಪ್ತರ ನಡೆ ನಿಗೂಢವಾಗಿದೆ. ಹಿರಿಯ ಮುಖಂಡರ ಕೈಗೂ ಸಿಗ್ತಿಲ್ಲ, ಫೋನ್ಗೂ ಸಿಗ್ತಿಲ್ಲ. ಸಂಪುಟ ವಿಸ್ತರಣೆ ಬಳಿಕ ಮುನಿಸಿಕೊಂಡಿರುವ ರಮೇಶ್ ಜಾರಕಿಹೊಳಿ ಮತ್ತವರ ಬೆಂಬಲಿತ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮತ್ತೆ ಕೆಲ ಶಾಸಕರು ಮುಂಬೈನಲ್ಲಿದ್ದಾರೆ ಅಂತ ತಿಳಿದು ಬಂದಿದೆ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗಿನಿಂದಲೂ ಹಲವು ಡೆಡ್ಲೈನ್ಗಳು ಬಂದು ಹೋಗಿದೆ. ಈಗ ಸಂಕ್ರಾಂತಿ ಡೆಡ್ಲೈನ್ ಎದುರಾಗಿದೆ. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟಾಕಿದೆ. ಯಾಕೆಂದ್ರೆ ತೆರೆಮರೆಯಲ್ಲಿ ದೋಸ್ತಿ ಸರ್ಕಾರ ಕೆಡವಲು ಬಿಜೆಪಿ ತುದಿಗಾಲ ಮೇಲೆ ನಿಂತಿದ್ದು, ದೋಸ್ತಿ ವಿರುದ್ಧ ರೆಬಲ್ ಆಗಿರುವ ರಮೇಶ್ ಜಾರಕಿಹೊಳಿ ಮೂಲಕ ಕೇಸರಿ ನಾಯಕರು ಶಾಕ್ ಕೊಡಲು ರಣತಂತ್ರ ರೂಪಿಸಿದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ಮುನಿಸಿಕೊಂಡಿರುವ ರಮೇಶ್ ಜಾರಕಿಹೊಳಿ ಮತ್ತವರ ಬೆಂಬಲಿತ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮತ್ತೆ ಕೆಲ ಶಾಸಕರು ಮುಂಬೈನಲ್ಲಿದ್ದಾರೆ. ರಮೇಶ್ ಜಾರಕಿಹೊಳಿ ಆಪ್ತರ ಮೂಲಗಳ ಪ್ರಕಾರ ರಮೇಶ್ ಜಾರಕಿಹೊಳಿ ಸೇರಿ 10 ಜನ ಶಾಸಕರು ಇದೇ ತಿಂಗಳ 20ರ ನಂತರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ನಮ್ಮನ್ನು ಬಿಟ್ಟು ಹೋಗಲ್ಲ, ಕಾಂಗ್ರೆಸ್ ಬಿಟ್ಟು ಹೋಗಲ್ಲ, ನಮ್ ಜೊತೆಲೇ ಇರ್ತಾರೆ. ರಮೇಶ್ ಜಾರಕಿಹೊಳಿ ಫೋನ್ ಮಾಡಿದ್ರೆ ಎತ್ತಾ ಇಲ್ಲ, ಫೋನ್ ಸಿಕ್ಕಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ ಮಾತಾಡಕ್ಕೆ. ಬೆಳಗಾವಿಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ, ನನಗೂ ಸಿಕ್ತಿಲ್ಲ, ಫೋನ್ ಮಾಡಿದ್ರು ತಗೋತಿಲ್ಲ. ಆದ್ರೆ ರಮೇಶ್ ಕಾಂಗ್ರೆಸ್ ಬಿಡಲ್ಲ, ಯಾವೊಬ್ಬ ಶಾಸಕನು ಬಿಜೆಪಿಗೆ ಹೋಗಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ರಾಂತಿ ಅಂದ್ರೇನೆ ಗೊತ್ತಿಲ್ಲದವರು ಏನ್ ಕ್ರಾಂತಿ ಮಾಡ್ತಾರೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಬಿಜೆಪಿಯವ್ರಿಗೂ ಕ್ರಾಂತಿಗೂ ಏನ್ ಸಂಬಂಧಪ್ಪ? ಅವ್ರು ಯಾವತ್ತಾರು ರೆವಲ್ಯೂಷನ್ ಮಾಡಿದಾರ, ಹೋರಾಟ ಮಾಡಿದಾರ? ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲೇ ಇಲ್ಲದವರು ಈಗ ಯಾವ ಹೋರಾಟ ಮಾಡ್ತಾರ್ರಿ ಅವರು? ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿರುವ ಮಲ್ಲಿಕಾರ್ಜುನ ಖರ್ಗೆ, ಸಂಕ್ರಾಂತಿಗೆ ಕ್ರಾಂತಿ ಏನೂ ಆಗಲ್ಲ, ಆದ್ರೆ ಬಿಜೆಪಿಯವರು ಸಂಕ್ರಾಂತಿ ಹಬ್ಬ ಮಾಡ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. 18 ಶಾಸಕರು ರಾಜೀನಾಮೆ ಕೊಟ್ಟು ಹೋಗ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಸಂಕ್ರಾಂತಿ ಅಂತಾರೆ, ಸಂಕ್ರಾಂತಿ ಕ್ರಾಂತಿ ಮಾಡ್ತೀವಿ ಅಂತ. ಕ್ರಾಂತಿನೂ ಇಲ್ಲ, ಸಂಕ್ರಾಂತಿ ಮಾಡ್ಬೋದು ಅವ್ರ ಮನೆಗೆ ಹಬ್ಬ. ಕ್ರಾಂತಿ ಅಂತೂ ಆಗಲ್ಲ, ಯಾರು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ. ಈ ನಡುವೆ ಕೊಪ್ಪಳದಲ್ಲಿ ಮಾತನಾಡಿರುವ ಸಚಿವ ಶಿವಳ್ಳಿ ಬಹಿರಂಗವಾಗಿಯೇ ಬಿಜೆಪಿ ಆಫರ್ ಒಪ್ಕೊಂಡಿದ್ದಾರೆ. ಆದರೆ ಪಕ್ಷ ಬಿಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರಕ್ಕೆ ಏನೂ ಆಗಲ್ಲ ಅಂದಿದ್ದಾರೆ. ಆಫರ್ ನಮಗೂ ಬಂದಿತ್ತು, ಆಫರ್ ತಗೊಂಡು ಆಫರ್ ಬರ್ತಾ ಇರ್ತಾವು. ಸುಮಾರು 3 ತಿಂಗಳಿಂದ ಮಂತ್ರಿ ಮಾಡ್ತೀವಿ, ಅದು ಇದು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡ್ಯಾರ. ನಾವು ಅದಕ್ಕೆ ದ್ರೋಹ ಬಗೆದು ಹೋಗೋದು ತಪ್ಪಲ್ಲ. ಯಾರು ಯಾವುದೇ ಆಫರಕ್ಕೆ ಆಮಿಷಕ್ಕೆ ಬಲಿ ಆಗಲ್ಲ. ಏನೇ ಆದ್ರೂ ಅತೃಪ್ತರು ಮಾತ್ರ ಕಾಂಗ್ರೆಸ್ ನಾಯಕರ ಫೋನ್ಗೂ ಸಿಗ್ತಿಲ್ಲ, ಕೈಗೂ ಸಿಗ್ತಿಲ್ಲ. ಹೀಗಾಗಿ ಬಂಡಾಯ ಶಾಸಕರ ನಡೆ ತೀವ್ರ ಕುತೂಹಲ ಹುಟ್ಟಿಸಿದೆ. ಅತೃಪ್ತರ ಮನವೊಲಿಕೆಗೆ ತೀವ್ರ ಕಸರತ್ತು ನಡೀತಿದೆ. ಬ್ಯೂರೋ ರಿಪೋರ್ಟ್, TV5.